ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಏನು ಗೊತ್ತಾ, ಇವತ್ತು ನಮ್ಮ ಅತ್ತೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 1 ವರ್ಷಗಳಾದಮೇಲೆ ಬರ್ತಾ ಇದ್ದಾರೆ. ನಾವು ಸಲ ಊರಿಗೆ ಹೋಗಿ ಬರ್ತಾ ಇದ್ವಿ, ಆದರೆ ಅವ್ರು ಬರ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಅವ್ರು ಬರ್ತಿದ್ದಾರಲ್ಲ ಅನ್ನೋದಕ್ಕೋಸ್ಕರ ಸ್ಪೆಷಲಾಗಿ ಏನಾದ್ರು ಅಡುಗೆ ಮಾಡೋಣ ಅಥವಾ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಅಲಸಂದೆ ಕಾಳು ವಡೆಗೆ ನೆನೆಸ್ತಾ ಇದ್ದೀನಿ. ಅವ್ರು ಬರೋದು ಟೀ ಟೈಮ್ಗಲ್ವಾ, ಹಾಗಾಗಿ ಇದು ನೋಡಿ 10 ರೂಪಾಯಿ ಕಾಯಿನು ನನ್ನ ಫೇವ್ರೆಟ್ ಪರ್ಸನ್ ನನಗೆ ಕೊಟ್ಟಿದ್ದಂಥದ್ದು. ಅದನ್ನು ತುಂಬ ಜೋಪಾನವಾಗಿ ಇಟ್ಟಿದ್ದೆ. ಅದು ಈ ಕಾಳು ಒಳಗಡೆ ಇಟ್ಟಿದ್ದೆ, ನನಗೂ ಸ್ವಲ್ಪ ಮರ್ತೋಗಿತ್ತು. ಈ ಕಾಳು ತೆಗೆದ್ಮೇಲೆ ನೆನಪಾಯಿತು. ಸೊ ಅದನ್ನು ಮತ್ತೆ ಬೇರೆ ಕಡೆ ಜೋಪಾನವಾಗಿ ಎತ್ತಿಟ್ಬಿಟ್ಟು ಈಗ ಕಾಳನ್ನ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಇದು ಅಲಸಂದೆ ಕಾಳು ಅಥವಾ ತಣ್ಣಿ ಕಾಳು ಅಂತ ಕೂಡ ಕರೀತಾರೆ. ಇದನ್ನು ನಾವು ಬೇಳೆ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದನ್ನು 2ರಿಂದ 3 ಗಂಟೆ ಟೈಮು ನೆನೆಯಕ್ಕೆ ಬಿಡಬೇಕು. ಅದು ನೆನೆಯಷ್ಟರೊಳಗಡೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ. ಎಷ್ಟೇ ಆದರೂ ಅತ್ತೆ ಅಲ್ವಾ, ಮನೆ ನೀಟಾಗಿದ್ರೇ ಅವ್ರಿಗೂ ಚೆಂದ ಕಾಣೋದಕ್ಕೆ. ನಾವು ಎಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರು ಕೆಲವೊಂದು ಸತಿ ಮೂಗು ಮುರಿತಾರೆ. ಆದರೆ ನಮ್ಮ ಅತ್ತೆ ಹಾಗಲ್ಲ. ಆದರೂ ಕೂಡ ಮನೆಯೆಲ್ಲ ನೀಟಾಗಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳ್ಕೊಂಡು ಬಟ್ಟೆ ಎಲ್ಲ ನೀಟಾಗಿ ಎತ್ತಿಟ್ಟು ಮನೆ ಗುಡಿಸಿ ಒರೆಸಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಆಗಿ ಹೋಯ್ತು ನೋಡಿ 4 ಗಂಟೆ. ಸರಿ ನಮ್ಮ ಅತ್ತೆ ಬರ್ತಾರೆ ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಏನಾಯಿತು ಗೊತ್ತಾ, ಹೋಗೋದೇನೋ ಹೋಗ್ಬಿಟ್ಟೆ. ಆಲ್ಮೋಸ್ಟ್ ನಾನು 3/4 ಅವರ್ ಏನೋ ವೆಯ್ಟ್ ಮಾಡಿದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಅತ್ತೆಗೋಸ್ಕರ. ಅವರು ಬರಲೇ ಇಲ್ಲ. ಜೊತೆಗೆ ಅವ್ರ ಹತ್ರ ಮೊಬೈಲ್ ಕೂಡ ಇಲ್ಲ. ಫೋನ್ ಮಾಡಿ ಎಲ್ಲಿದ್ದೀರಾ ಏನು ಕೇಳ್ಕೊಳ್ಳೋಣ ಅನ್ನೋದಕ್ಕೆ. ಮತ್ತು ಬರೋದು ರಾಮಸ್ವಾಮಿ ಸರ್ಕಲಲ್ಲಿ ಇಳ್ಕೊಳ್ತಾರೋ ಅಥವಾ ಮುಂದೆ ಹೋಗಿ ಇಳಿದ್ಬಿಡ್ತಾರೋ ಅದು ಗೊತ್ತಿಲ್ಲ. ಹಿಂಗಾಡಿ ಸುಮಾರು ಹೊತ್ತು ಕಾದ್ಮೇಲೆ ಬಂದರು. ಬಂದವ್ರನ್ನೇ ಕರ್ಕೊಂಡು ಬಂದೆ. ಏನು ಗೊತ್ತಾ, ಊರಿಂದ ಯಾವಾಗಲೂ ಅವ್ರು ಬರಬೇಕಾದ್ರೂ ಅಷ್ಟೇ, ನಾವು ಹೋಗಿದ್ದು ಬರಬೇಕಾದ್ರೂ ಅಷ್ಟೇ ಒಂದು ಮೂಟೆ ಅಂತೂ ಖಂಡಿತವಾಗ್ಲೂ ಇರುತ್ತೆ. ನಮ್ಮ ಕೈಲೂ ಏನಾರೋ ಒಂದು ಕೊಟ್ಟು ಕಳಿಸ್ತಾ ಇರ್ತಾರೆ, ಮತ್ತು ಅವ್ರು ಬಂದಾಗಲೂ ಏನಾರೋ ತರ್ತಾ ಇರ್ತಾರೆ. ಹಾಗಾಗಿ ಮನೇಲಿ ನನಗೆ ತುಂಬಾ ರೇಗಿಸ್ತಾರೆ. ಎಲ್ಲರೂ ತವ್ರ ಮನೆಯಿಂದ ಗಂಟು ಕಟ್ಕೊಂಡು ಬಂದರೆ ನೀನು ನಮ್ಮ ಮನೆಯಿಂದ ಕಟ್ಕೊಂಡು ನಮ್ಮ ಮನೆಗೆ ಬರ್ತೀಯಾ ಅಂತ. ಏನು ಮಾಡೋಕ್ಕಾಗುತ್ತೆ, ನಂಗಂತೂ ತವ್ರ ಮನೆ ಇಲ್ಲ. ಇವರೇ ನನ್ನ ತವರು ಗಂಡನ ಮನೆ 2 ಕೂಡ. ಹಾಗಾಗಿ ಅಲ್ಲಿಂದನೇ ತಗೋಬೇಕು, ಅಲ್ಲೇ ಇಟ್ಕೋಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹಾಗೆ. ನಮ್ಮ ಅತ್ತೆ ಅಂತೂ ಯಾವಾಗ ಬಂದರೂ ಕೂಡ ಬರೀ ಕೈಯಲ್ಲಂತೂ ಬರೋದಿಲ್ಲ. ಸೊ ಈ ಸತಿ ಏನೇನೆಲ್ಲ ತೊಗೊಂಡು ಬಂದಿದ್ದಾರೆ ಅನ್ನೋದು ನನಗೂ ಕೂಡ ಕುತೂಹಲ. ಹಾಗೆ ಸ್ವಲ್ಪ ಬರ್ತಾನೆ ರೋಡಲ್ಲೇ ಗಾಸಿಪ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೆಣ್ಮಕ್ಳಂದರೆ ಸುಮ್ಮನೆನಾ, ಗಾಸಿಪ್ ಅಂತೂ ಇದ್ದೇ ಇರುತ್ತಲ್ವ. ಅದು ಇದು ಮಾತಾಡಿಕೊಂಡು ಹೆಂಗೋ ಉದ್ದಕ್ಕೆ ಬಂದ್ವಿ. ಕೊಡಿ ಬ್ಯಾಗ್ನ ಅಂತ ಹೇಳಿದ್ರು, ನನ್ನ ಕೈಲಿ ಕೊಡಲಿಲ್ಲ. ಅವರೇ ಇಟ್ಕೊಂಡು ಬಂದರು. ಮನೆ ಹತ್ರ ಬಂದ ಮೇಲೆ ಮೆಟ್ಲು ಹತ್ತಕ್ಕಾಗಲ್ಲ ಅವ್ರಿಗೆ. ಹಾಗಾಗಿ ನಾನೇ ಇಟ್ಕೊಂಡು ತೊಗೊಂಡು ಮೇಲೆ ಹೋಗ್ತಾ ಇದ್ದೀನಿ. ತುಂಬಾ ಭಾರ ಇತ್ತು, ಹೇಗೋ ಕಷ್ಟಪಟ್ಟು ತೊಗೊಂಡು ಹೋದೆ. ಎತ್ಕೊಂಡು ಹೋಗೋದು ತುಂಬಾ ಕಷ್ಟ ಅಪ್ಪ. ಯೂಶಲಿ ಒಂದು ಬಿಂಗೆ ನೀರು ತೊಗೊಂಡು ಹೋಗೋಷ್ಟರೊಳಗಡೆ ಸುಸ್ತಾಗಿರುತ್ತೆ ನನಗೆ. ಹೀಗಿರುವಾಗ ಈ ಮೂಟೆ ಹೊತ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಗೊತ್ತಲ್ಲ. ಸೊ ಕಷ್ಟಪಟ್ಟು ತಂದಾದ್ಮೇಲೆ ಏನೇನಿದೆ ನೋಡೋಣ ಅಂತ ಹಗ್ಗ ತೆಗಿತಾ ಇದ್ದೀನಿ. ಒಳಗಡೆ ಬೇಜಾನಿತ್ತು. ಕರ್ಬೇವಿನ ಸೊಪ್ಪಿಂದ ಹಿಡಿದು ಅಕ್ಕಿ ತನಕ, ತೆಂಗಿನಕಾಯಿ, ಹಾಲು ಪೌಡರು, ಬೆಲ್ಲ, ಮತ್ತು ಸೊಸೈಟಿ ಅಕ್ಕಿ, ಕರ್ಬೇವಿನ ಸೊಪ್ಪು, ರಾಗಿ ಹಿಟ್ಟು. ಸರಿ, ನನ್ನ ಮಗಳು ಬಂದ್ಲಲ್ಲ, ಅಜ್ಜಿ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂದರೆ ಅವಳು ಕೂಡ ನಾರ್ಮಲ್ ಆಗೇ ಇದ್ಲು. ಇವ್ರನ್ನ ಕರ್ಕೊಂಡು ಬರೋಕ್ಕೆ ಹೋದಾಗ ಇವರಿಬ್ಬರು ಮಲಗಿದ್ರು, ಮಕ್ಕಳಿಬ್ಬರು. ಹಾಗಾಗಿ ನಾನು ಒಬ್ಬಳೇ ಹೋಗಿದ್ದೆ. ಬಂದಮೇಲೆ ಅವ್ರ ಅಜ್ಜಿನ ನೋಡಿ ಖುಷಿ ಪಟ್ಲು ಅಷ್ಟೇ. ಮಗ ಇನ್ನೂ ಮಲಗಿದ್ದ ಅಷ್ಟರೊಳಗಡೆ ವಡೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇದ್ರ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಅಲಸಂದೆ ಕಾಳಿನ ವಡೆ ಸೂಪರ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ಕೂಡ ಹದ ಮಾಡಿ ಮೊದಲೇ ಇಟ್ಕೊಂಡಿದ್ದೆ. ಹಾಗಾಗಿ ಅವ್ರು ಬಂದ ತಕ್ಷಣ ಒಂದು ಕಡೆ ಟೀಗಿಟ್ಟು ಒಂದು ಕಡೆ ವಡೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಮ್ಮೂರಲ್ಲಿ ಈ ವಡೆನ ತುಂಬಾ ಇಷ್ಟಪಟ್ಟು ಮಾಡ್ತೀವಿ. ಒಂಥರ ಉದ್ದಿನ ವಡೆ ಥರ ಇರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಅದು ಕಲ್ಲಲ್ಲಿ ರುಬ್ಬಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನೋಡಿ ಮಗ ಎದ್ದ. ಅವ್ನ ರಿಯಾಕ್ಷನ್ ನೋಡಬೇಕು ಅಂತ ಓಡಿ ಬಂದೆ. ಅವನು ಕೂಡ ನಾರ್ಮಲ್ ಆಗೇ ಇದ್ದ. ಬಟ್ ಅವನೊಂದು ಖುಷಿ ಇತ್ತು, ಅವನಿಗೂ ಅಜ್ಜಿ ಬಂದಿದ್ದಾರೆ ಅಂತ. ಬೆಳಗ್ಗೆಯಿಂದ ಅಜ್ಜಿ ಬರ್ತಾರಾ ಅಂತಲೇ ಕೇಳ್ತಿದ್ದ. ಬಂದ ತಕ್ಷಣ ಓಡೋಗಿ ಅವ್ರ ಅಜ್ಜಿನ ಹಿಡ್ಕೊಂಡ. ಸರಿ, ಹೆಂಗೋ ಅಜ್ಜಿ ಮೊಮ್ಮಕ್ಕಳೆಲ್ಲ ಆಟ ಆಡ್ಕೊಂಡು ಕೂತಿದ್ರು. ಸರಿ ಅಂದ್ಬಿಟ್ಟು ನಾನು ವಡೆ ಮಾಡೋಕ್ಕೆ ಮತ್ತೆ ಹೋದೆ. ನಮ್ಮತ್ತೆ ಕಾಫಿ ಕುಡಿಯಲ್ಲ, ಟೀ ಆಗಿರೋದ್ರಿಂದ ಟೀ ಮಾಡಿಕೊಂಡು ಒಂದು ಒಬ್ಬೆ ವಡೆನ ತೊಗೊಂಡು ಹೋಗಿ ಅವ್ರ ಕೈಲಿ ಕೊಟ್ಟೆ. ಹೇಗಿದೆ ಅಂತ ಟೇಸ್ಟ್ ಕೇಳಿದೆ. ಚೆನ್ನಾಗಿದೆ ಅಂತ ಹೇಳಿದ್ರು. ಟೀಗೂ ಮತ್ತು ವಡೆಗೂ ಒಳ್ಳೆ ಕಾಂಬಿನೇಷನ್. ಅದು ಈ ಚಳಿಗಾಲದಲ್ಲಿ ಸಖತ್ತಾಗಿರುವಂಥ ಕಾಂಬಿನೇಷನ್ ಅಲ್ವಾ. ಮಳೆ ಬರ್ತಾ ಇದ್ರೆ ಈ ರೀತಿ ಬಿಸಿ ಬಿಸಿ ವಡೆ ಇಟ್ಕೊಂಡು ಟೀ ಕುಡಿತಾ ಇದ್ರೆ ಮಸ್ತಾಗಿರುತ್ತೆ. ಹಾಗಾಗಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲೇ ಇದೆ, ಚೆಕ್ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹೊಸಬ್ರು ಕೂಡ ಮಾಡಬಹುದು. ವಡೆ ತಟ್ಟಕ್ಕೆ ಬರಲ್ಲ ಅಂದರೂ ನೀಟಾಗಿ ಮಾಡ್ಕೋಬಹುದು. ಸೊ ಚೆಕ್ ಮಾಡಿ ಹೇಗಿತ್ತು ಅಂತ ಹೇಳಿ. ಆಮೇಲೆ ಯಜಮಾನ್ರು ಕೂಡ ಬಂದರು. ಊಟಕ್ಕೆ ಏನು ಮಾಡೋಣ ಅಂದರೆ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ನನಗೂ ಸಿಕ್ಕಿದೆ ಚಾನ್ಸ್ ಅಲ್ವಾ ಅಂತ ಹೊರಗಡೆ ಹೋದ್ವಿ ಊಟಕ್ಕೆ. ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ಊಟ ಏನೋ ಚೆನ್ನಾಗಿ ತಿನ್ಕೊಂಡು ಬಂದ್ವಿ. ಬೆಳಗ್ಗೆ ಎದ್ಮೇಲೆ ನಮ್ಗೆ ಯಾರಿಗೂ ಹೊಟ್ಟೆ ಸರಿಗಿರಲಿಲ್ಲ. ಹಾಗಾಗಿ ಹೊರಗಡೆ ಊಟ ಮಾಡೋದು ಕಷ್ಟ ಅನಿಸ್ಬಿಡ್ತು ನನಗೆ.
ನಮ್ಮ ಅಮ್ಮನ ಜೊತೆ ಹೋಗ್ಬೇಕಾದ್ರೆ ಹೀಗೆ ಹೆಗ್ಲು ಮೇಲೆ ಕೈ ಹಾಕೊಂಡು ಹೋಗ್ತಿದ್ದ ಅಭ್ಯಾಸ. ಹಾಗಾಗಿ ಇವತ್ತು ನನ್ನ ಮತ್ತೆ ಮೇಲೆ ಹೆಗ್ಲು ಮೇಲೆ ಕೈ ಹಾಕೊಂಡು ಹೋಗ್ತಾ ಇದ್ದೀನಿ. ಏನೋ ಒಂಥರ ಖುಷಿ, ಸೇಮ್ ಫೀಲು. ಹಾಗಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವರು ಕೂಡ ನನ್ನನ್ನು ಮಗಳು ಅಂತಲೇ ಅಂದ್ಕೊಂಡಿದ್ದಾರೆ. ಅದು ಅಷ್ಟೇ ಸಾಕಲ್ವ, ನಮ್ಗೆ ಇನ್ನೇನು ಬೇಕು ಹೇಳಿ. ನಾವು ಯಾವಾಗಲೂ ರೆಗ್ಯುಲರಾಗಿ ಹೋಗುವಂತಹ ಲಕ್ಷ್ಮಣ ಮೆಸ್ಗೆ ಬಂದಿದ್ದೀವಿ. ಏನು ಆಯಿತು ಗೊತ್ತಿಲ್ಲ, ವೇರಿಯೇಷನ್ ಆಯಿತು ಅಂತ. ಮೇ ಬಿ ಅದು ಪರಾಠದು ಪ್ರಾಬ್ಲಮ್ಮೋ ಏನೋ ಗೊತ್ತಿಲ್ಲ. ಎಲ್ಲರಿಗೂ ಹೊಟ್ಟೆ ಅಪ್ಸೆಟ್ ಆಗಿತ್ತು. ಹಾಗಾಗಿ ನೋಡ್ಕೊಂಡು ಊಟ ಮಾಡೋದು ಬೆಸ್ಟ್. ಅಥವಾ ಯಾರ್ದಾರು ಕಣ್ಣು ತಗೊಳುತ್ತೋ ಏನೋ ಅದು ಗೊತ್ತಿಲ್ಲ. ಇಲ್ಲ ಒಡೆ ತಿಂದ್ಬಿಟ್ಟು ಹೋದ್ವಲ್ಲ ಅದ್ರ ಪ್ರಾಬ್ಲಮ್ಮೋ ಅದು ಗೊತ್ತಿಲ್ಲ. ಸೊ ಹೆಂಗೋ ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಈ ರೀತಿ ಹೊರಗಡೆ ಅಪರೂಪಕ್ಕೆ ಹೋದಾಗ ಏನೋ ಒಂಥರ ಖುಷಿ ನಮಗೂ ಕೂಡ. ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಐಸ್ ಕ್ರೀಮ್ ಮಕ್ಳಿಗೆ ಬೇಕೇ ಬೇಕು. ಐಸ್ ಕ್ರೀಮ್ ಕೂಡ ತಿಂತಾ ಇದ್ವಿ. ನೋಡಿ ಅಲ್ಲಿ ಯಾರೋ ಒಂದು ಟೆಡಿ ಬೇರ್ನ ಇಟ್ಟಿದ್ರು, ಸಖತ್ ಇಷ್ಟ ಆಯಿತು. ಬರ್ಡೇ ಗಿಫ್ಟ್ ಅನಿಸುತ್ತೆ. ನೋಡ್ಕೊಂಡು ಹಾಗೆ ಬಂದೆ, ಮುಟ್ಟೋಣ ಅಂದ್ಕೊಂಡೆ, ಎಲ್ಲಿ ಬೈತಾರೆ ಅಂದ್ಕೊಂಡು ಬಂದೆ. ಐಸ್ ಕ್ರೀಮ್ ತಿಂದಾದ್ಮೇಲೆ ನಾನ್ ವೆಜ್ ಅಂದಮೇಲೆ ಬೀಡ ಇರಲೇಬೇಕಲ್ವ. ನನಗಂತೂ ತುಂಬ ಇಷ್ಟ ಬೀಡ ತಿನ್ನೋದಂದರೆ. ಮಗಳಿಗೂ ನನಗೂ ಅಲ್ಲಿ ಜಗಳ ಬೇರೆ ನಡೀತು ಚೆರ್ರಿಗೋಸ್ಕರ. ನಾನು ಕೊನೆಗೂ ಕೊಡ್ದಂತೆ ತಿನ್ಕೊಂಡ್ಬಿಟ್ಟೆ. ತಿನ್ಕೊಂಡು ಮನೆಗೆ ಬಂದು ನಿದ್ದೆ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ರೆಸಿಪಿ ಅಥವಾ ವಿಡಿಯೋ ಒಂದಿಗೆ, ವ್ಲಾಗ್ ಒಂದಿಗೆ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಬಾಯ್.